ಪಾವಗಡ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದ ಮಲ್ಲಿಕಾರ್ಜುನ ಎಂಬುವರು ಕಚೇರಿಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುತ್ತಾರೆ. ಅವರ ಆತ್ಮಹತ್ಯೆಗೆ ಕಾರಣ ಏನೆಂಬುದು ಪರಿಶೀಲನೆ ಮಾಡದೆ ತುಮಕೂರು ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕ ಕೃಷ್ಣನವರ ಮೇಲೆ ಕ್ರಮ ಕೈಗೊಳ್ಳಬಾರದು ಎಂದು ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯ ಯಗಚಿ ಕಟ್ಟೆ ರಾಘವೇಂದ್ರ ಒತ್ತಾಯಿಸಿದರು. ಒಂದು ಲೆಟರ್ ಮೇಲೆ ಟೈಪಿಂಗ್ ಆಗಿರುವುದು ಹಲವು ಸಂಶಯಗಳಿಗೆ ಎಡೆಮಾಡಿಕೊಟ್ಟಿದೆ. ಕೃಷ್ಣಪ್ಪನವರು ಹಲವು ಹೋರಾಟಗಳ ಮುಖಾಂತರ ಪ್ರಜಾಪ್ರಭುತ್ವ ಉಳಿಸಲು ಮಾನವ ಸರಪಳಿ ಕಾರ್ಯಕ್ರಮದಲ್ಲಿ ತುಮಕೂರು ಜಿಲ್ಲೆಗೆ ರಾಜ್ಯಕ್ಕೆ ಪ್ರಥಮ ಸ್ಥಾನ ತಂದುಕೊಡುವಲ್ಲಿ ಕೃಷ್ಣಪ್ಪನವರ ಪಾತ್ರ ಪ್ರಮುಖವಾದದ್ದು. ಕೃಷ್ಣಪ್ಪನವರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುವುದು ಸರಿಯಲ್ಲ. ಇದು ಕೂಲಂಕಷವಾಗಿ ತನಿಖೆಯಾಗಬೇಕು. ತುಮಕೂರು ಜಿಲ್ಲಾ ವ್ಯವಸ್ಥಾಪಕರಾದಂತಹ ಕೃಷ್ಣಪ್ಪನವರು ತಮ್ಮ ಜೀವನವನ್ನು ಹಲವಾರು ಹೋರಾಟಗಳ ಮುಖಾಂತರ ತಮ್ಮ ವಿದ್ಯಾರ್ಥಿ ದಶೆಯಿಂದಲೂ ಕೂಡ ಸರ್ಕಾರಿ ಹಾಸ್ಟೆಲ್ನಲ್ಲಿ ಓದುತ್ತಾ ಅವರು ಒಂದು ಉನ್ನತ ಸ್ಥಾನವನ್ನು ಪಡೆದು ಅವರ ಜೀವನವನ್ನು ಹೋರಾಟದ ಮುಖಾಂತರನೇ ಹೊಂದಿರತಕ್ಕಂಥ ಒಬ್ಬ ಸಾಧಾರಣವಾದ ವ್ಯಕ್ತಿ. ಇಂಥ ಒಂದು ಸಂದರ್ಭದಲ್ಲಿ ಏನು ಜಿಲ್ಲಾ ಜಂಟಿ ನಿರ್ದೇಶಕರಾಗಿ ಕರ್ತವ್ಯ ನಿರ್ವಹಿಸುವಂಥ ಸಂದರ್ಭದಲ್ಲಿ 10 ತಾಲೂಕಲ್ಲೂ ಕೂಡ ಬಹಳ ಅದ್ಭುತವಾದಂಥ ಕೆಲಸಗಳನ್ನ ಮಾಡಿದ್ದಾರೆ. ಅವರು ತಮ್ಮ ಸಹಪಾಠಿಗಳನ್ನ ಎಲ್ಲ ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಬಹಳ ಅಚ್ಚುಕಟ್ಟಾಗಿ ಅವ್ರ ಕರ್ತವ್ಯ ನಿರ್ವಹಿಸಿದ್ದಾರೆ. ಮೊನ್ನೆ ಕಳೆದ ಒಂದು 6-7 ತಿಂಗಳಿಂದಗಡೆ ಪ್ರಜಾಪ್ರಭುತ್ವ ದಿನದಿಂದ ಮಾನವ ಸರಪಳಿ ಮಾಡುವಂತ ಒಂದು ವಿಚಾರದಲ್ಲಿ ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಕೊಡುವ ನಿಟ್ಟಿನಲ್ಲಿ ಜಾಯಿಂಟ್ ಡೈರೆಕ್ಟರ್ ಆದಂತ ಕೃಷ್ಣಪ್ಪ ಅವರ ಪಾತ್ರ ಪ್ರಮುಖವಾಗಿರುತ್ತೆ. ಇದರ ಜೊತೆಗೆ ಸಂವಿಧಾನ ಜಾಗೃತಿ ರಥಯಾತ್ರೆಯಲ್ಲಿ ಜಿಲ್ಲಾದ್ಯಂತ ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ಬಹಳ ಅಚ್ಚುಕಟ್ಟಾಗಿ ಒಂದು ಕರ್ತವ್ಯನ ನಿರ್ವಹಿಸಿದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ರಾಜ್ಯ ಮಟ್ಟದಲ್ಲಿ 2ನೇ ಸ್ಥಾನ ಬರುವುದರಲ್ಲಿ ಪ್ರಮುಖ ಪಾತ್ರನ ಅವರು ವಹಿಸಿದ್ದಾರೆ. ಇದ್ರ ವಿಚಾರ ಇಷ್ಟೇ, ಇವತ್ತು ಏನು ಮಲ್ಲಿಕಾರ್ಜುನನವರು TSW ಅವರು ಜಂಟಿ ನಿರ್ದೇಶಕರ ಕಚೇರಿನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಪ್ರಕರಣ ಬೆಳಕಿಗೆ ಬಂದಿದೆ ಪತ್ರಿಕೆಯ ಮಾಧ್ಯಮದ ಮುಖಾಂತರ. ಇದು ತುಂಬಾ ವಿಷಾದನೀಯ ಆಗೈತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಆ ಕುಟುಂಬಕ್ಕೆ ಆ ನೋವನ್ನ ತಡ್ಕೊಳ್ಳೋಂಥ ಶಕ್ತಿನ ಭಗವಂತ ಕೊಡ್ಲಿ ಅಂತ ನಾನು ಈ ಮೂಲಕ ಪ್ರಾರ್ಥನೆ ಮಾಡ್ತಾ, ಏನು ಆ ಕೃಷ್ಣಪ್ಪನವ್ರ ಮೇಲೆ ಆರೋಪ ಮಾಡಿರತಕ್ಕಂಥದ್ದು ಅದು ನಿರಾಧಾರವಾಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಕಾರಣ ಇಷ್ಟೇ, ಅವ್ರ ಕುಟುಂಬದವರು ಕೃಷ್ಣಪ್ಪನವ್ರನ್ನ ಏನು ಡೆತ್ ನೋಟಲ್ಲಿ ಬರೆದಿಟ್ಟು ಇವರೇ ಕಾರಣಕರ್ತರಾಗಿರ್ತಾರೆ ಅನ್ನೋದನ್ನ ಡೆತ್ ನೋಟಲ್ಲಿ ಬರೆದಿಟ್ಟು ಸತ್ತಿದಾರಲ್ಲ, ಹಾಗಾಗಿ ಅದು ಅವ್ರ ಕುಟುಂಬ ಮಾಡಿರ್ತಕ್ಕಂಥ ವಿಚಾರ ಏನಿದೆ ಅದು ಸತ್ಯಕ್ಕೆ ದೂರವಾಗಿರೋಂಥ ವಿಚಾರ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಹೇಳಕ್ ಬಯಸ್ತೀನಿ. ನೋಡಿ, ಈ 10 ತಾಲೂಕಿನಲ್ಲಿ ನಿರಂತರವಾಗಿ ಯಾವುದೇ ಅಧಿಕಾರಿಗಳಿಗೂ ಎಲ್ಲೂ ಕೂಡ ಸಣ್ಣ ಪುಟ್ಟ ಲೋಪದೋಷ ಬರೋ ರೀತಿಯಲ್ಲಿ ಕರ್ತವ್ಯ ಅವರು ಸಂಪೂರ್ಣವಾಗಿ ನಿರ್ವಹಿಸಿದ್ದಾರೆ. ಯಾಕೆಂದ್ರೆ ತಳ ಸಮುದಾಯದಿಂದ ಬಂದಂತ ಕೃಷ್ಣಪ್ಪನವ್ರಿಗೆ ಯಾವ ಅಧಿಕಾರಿಗಳ ಮೇಲೂ ಎಲ್ಲೂ ಕೂಡ ದೌರ್ಜನ್ಯ ಆಗ್ಲಿ ಅವರ ಅಧಿಕಾರ ದುರ್ಬಳಕೆನಾಗ್ಲಿ ಎಲ್ಲೂ ಕೂಡ ಮಾಡ್ಕೊಂಡಿಲ್ಲ ಇದುವರೆಗೂ ಕೂಡ. ಈ ಮಲ್ಲಿಕಾರ್ಜುನನವರು ಡೆತ್ ಆಗಿರೋಂಥ ವಿಚಾರ ನೀವು ಅದನ್ನ ಸೂಕ್ಷ್ಮವಾಗಿ ತಗೊಬೇಕಾಗಿದೆ. ಕಾರಣ ಇಷ್ಟೇ, ಅವರು ಡೆತ್ ನೋಟ್ ನ ಟೈಪ್ ಮಾಡಿಸಿ ಬರೆದು ಕೊಟ್ಟಿದ್ದಾರೆ. ಅಂದ್ರೆ ನೀವು ಇದನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಬೇಕು. ಡೆತ್ ನೋಟ್ ನ ಯಾರಾದ್ರೂ ತನ್ನ ಆತ್ಮಹತ್ಯೆ ಮಾಡ್ಕೊಬೇಕು ಅನ್ನೋದಾದ್ರೆ ಡೆತ್ ನೋಟ್ ನ ಟೈಪ್ ಮಾಡಿಸಿ ಬರ್ಕೊಡ್ತಾರ ಅನ್ನೋದನ್ನ ನಾವು ಸೂಕ್ಷ್ಮವಾಗಿ ಆಲೋಚನೆ ಮಾಡಬೇಕು. ಇದರ ಉದ್ದೇಶ ಇಷ್ಟೇ, ಈ ಸಾವಿನ ಹಿಂದೆ ಏನಿದೆ ಅನ್ನೋದು ಸೂಕ್ತ ತನಿಖೆ ಆಗಬೇಕು ಅನ್ನೋದು ಅಷ್ಟೇ ನಮ್ಮ ಉದ್ದೇಶ. ಹಾಗಾಗಿ ಪ್ರಾಮಾಣಿಕ ಒಬ್ಬ ದಕ್ಷ ಅಧಿಕಾರಿ ಈ ಜಿಲ್ಲೆಗೆ ಅವಶ್ಯಕತೆ ಇದೆ. ಹಾಗಾಗಿ ಏನು ಮಲ್ಲಿಕಾರ್ಜುನರ ಕುಟುಂಬ ಕೃಷ್ಣಪ್ಪನವ್ರ ಮೇಲೆ ಆರೋಪ ಮಾಡಿರ್ತಕ್ಕಂಥದ್ದು ಸತ್ಯಕ್ಕೆ ದೂರವಾಗಿದೆ.